ನಮಸ್ಕಾರ, ನಾನು ಡಾಕ್ಟರ್ ಸಮರ್ಥರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್, ಬಸವನಗುಡಿಯಿಂದ ಮಾತಾಡ್ತಾ ಇದ್ದೀನಿ. ದಿನಚರ್ಯೆ ಬಗ್ಗೆ ಮುಂದುವರಿಸೋಣ. ಬ್ರಾಹ್ಮಿ ಮುಹೂರ್ತೆ. ಬ್ರಹ್ಮ ಮುಹೂರ್ತದಲ್ಲಿ ಬೆಳಿಗ್ಗೆ ಎದ್ದೇಳ್ತಾ ಇರೋಂಗೆ ಏನು ಮಾಡಬೇಕು, ಜೀವನ ಅನ್ನೋದು ನಾವು 4 ಗುರಿಗಳನ್ನ ಸಾಧಿಸ್ಬೇಕಂತ ಜೀವನದಲ್ಲಿ. ಧರ್ಮ ಪಾಲನೆ ಮಾಡಬೇಕು, ಅರ್ಥ ಗಳಿಸ್ಬೇಕು, ಕಾಮವಾಸನೆಗಳನ್ನು ಪೂರೈಸಬೇಕು, ಮೋಕ್ಷಕ್ಕೆ ನಾವು ಪ್ರಯತ್ನ ಪಡಬೇಕು. ನಾನು ಈ ಜನ್ಮದಲ್ಲಿ ಈ ಯೋನಿಯ ಒಂದು ಸಿಕ್ಕಿದೆ, ಈ ಯೋನಿಯಲ್ಲಿ ನಾನು ಹುಟ್ಟಿದ್ದೀನಿ, ನನ್ನ ಜೀವನ ಹಿಂಗಿದೆ. ಮುಂದಿನ ಜನ್ಮದಲ್ಲಿ ಇನ್ನೂ ಒಳ್ಳೆ ಯೋನಿ ಸಿಗಲಿ, ನನ್ನ ಮುಂದಿನ ಜನ್ಮ ಈ ಜನ್ಮದಗಿಂತ ಇನ್ನೂ ಅನುಕೂಲವಾಗಿರಲಿ. ದೈಹಿಕ, ಮಾನಸಿಕ, ಆಧ್ಯಾತ್ಮ ವಿಚಾರದಲ್ಲೂ ಕೂಡ ನಾನು ನನ್ನ ಆತ್ಮವನ್ನು ಮತ್ತೆ ನಾನು ಮುಂದುವರಿಸ್ಕೊಂಡು ಹೋಗಬೇಕು. ಒಳ್ಳೆ ಕರ್ಮಗಳು ಮಾಡಿ ನಾನು ಒಳ್ಳೆ ಒಂದು ಯೋನಿ ಸಿಗಬೇಕು, ನನಗೆ ಆಧ್ಯಾತ್ಮದಲ್ಲಿ ಮುಂದೆ ಹೋಗಬೇಕು ಅಂತ. ಅದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಎದ್ದೇಳ್ತಾ ಇರೋಂಗೆ ಭಗವಂತನ ನೆನೆಸ್ಕೊಬೇಕು. ನಮ್ಮ ದೇವತೆಗಳಲ್ಲೆಲ್ಲ ಒಳ್ಳೊಳ್ಳೆ ಚಿಹ್ನೆಗಳಿದೆ. ಇವಾಗ ನಾರಾಯಣನನ್ನು ನೆನೆಸ್ಕೊಂಡ್ರೆ ಒಂದು ಕೈಯಲ್ಲಿ ಶಂಖ ಇದೆ, ಇನ್ನೊಂದರಲ್ಲಿ ಚಕ್ರ ಇದೆ, ಗದಾ ಇದೆ, ಪದ್ಮ ಇದೆ. ಅವನ ಪಾದ ಕಮನಗಳನ್ನು ನೆನೆಸ್ಕೊಳ್ಳಿ. ಬೆಳಿಗ್ಗೆ ಎದ್ದೇಳ್ತಾ ಇರೋಂಗೆ ಭಗವಂತನ ನೆನೆಸ್ಕೊಬೇಕು. ನೆನೆಸ್ಕೊಂಡು ಕೇಳ್ಕೊಬೇಕು, ಅಪ್ಪ ನನ್ನ ಪ್ರಾರಬ್ಧ ಕರ್ಮ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಇವಾಗ ನಂದು ಬೇರೆ ಏನಾರು ಕೆಟ್ಟ ಕರ್ಮಗಳಿದೆಯಾ ಅದಕ್ಕೆ ಕ್ಷಮಿಸ್ಬಿಡು, ನನ್ನ ದಿವಸ ಇವತ್ತು ಚೆನ್ನಾಗಾಗಲಿ. ಇದು ಬರೀ ಆಧ್ಯಾತ್ಮ ವಿಚಾರ ಅಲ್ಲ, ಒಂದು ಆಟೋ ಸಜೆಷನ್ ಕೂಡ, ಒಂದು ಪಾಸಿಟಿವ್ನೆಸ್. ಬೆಳಗ್ಗೆ ಎದ್ದೇಳ್ತಾರಂಗೆ ಇದು ಒಂದು ಟ್ರಿಗರ್. ನೀವು ಹಾಸಿಗೆಯಿಂದ ಇನ್ನೂ ಎದ್ದಿಲ್ಲ, ಅವಾಗಲೇ ನೀವು ಭಗವಂತನ ನೆನೆಸ್ಕೊಬೇಕು. ಈ ಭಗವಂತ ಸರ್ವಗುಣ ಸಂಪನ್ನ ಭಗವಂತ. ಎಲ್ಲ ಒಳ್ಳೆ ಕ್ವಾಲಿಟೀಸ್ ನೀವು ಹಾಕೊಬೇಕು. ವಿಷ್ಣುನೋ ಶಿವನ್ನೋ ಯಾರನ್ನು, ಗಣೇಶನ್ನೋ ಯಾರನ್ನು ನೀವು ನೆನೆಸ್ಕೊತೀರಾ, ಆ ಭಗವಂತನ ಗುಣಗಳು ಬೆಸ್ಟ್ ಗುಣಗಳು. ಅವನ ಗುಣಗಳ ಥರ ನನಗೂ ಬರಲಿ, ನನಗೂ ಸಿಗಲಿ ಅಂತ ನೀವು ನೆನೆಸ್ಕೊಬೇಕು. ಭಗವಂತನ ನೆನೆಸ್ಕೊಳ್ಳೋದ್ರಿಂದ ನಿಮ್ಮ ಕಾರ್ಯಗಳು ಅವನ ಆಶೀರ್ವಾದ ಒಂದು ಸಿಗತ್ತೆ, ಪ್ಲಸ್ ಆಟೋ ಸಜೆಷನ್ ಅಂತ ಒಂದಾಗತ್ತೆ. ಕೆಲವರು ಕರಾಗ್ರೆ ವಸ್ತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಅಂತಲೂ ಮಂತ್ರಗಳೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಅದನ್ನು ಕೂಡ ಮಾಡಬಹುದು. ಸೊ ಬೆಳಗ್ಗೆ ಹೇಳ್ತಾ ಇರೋಂಗೆ ಒಳ್ಳೆ ಥಾಟ್ಸ್ ಯೋಚನೆ ಮಾಡಿ. ನೀವು ಅಯ್ಯೋ ಹಿಂದಿನ ದಿವಸ ಏನೋ ಆಗಿದ್ದ ಕೆಲಸ ಇನ್ನು ಮಾಡಬೇಕಿದ್ದು ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅಯ್ಯೋ ಪ್ರಾಬ್ಲಮ್ಸ್ನೆಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಬೆಳಗ್ಗೆ ಎದ್ದೇಳ್ತಾ ಇರೋಂಗೆ ಒಳ್ಳೆ ಥಾಟ್ಸ್, ಭಗವಂತನ ಬಗ್ಗೆ ಯೋಚನೆ ಮಾಡಿ, ಪ್ರಪಂಚದ ಬಗ್ಗೆ ಯೋಚನೆ ಮಾಡಿ, ಸೂರ್ಯ ಭಗವಾನ್ ಬಗ್ಗೆ ಯೋಚನೆ ಮಾಡಿ, ಚಂದ್ರ ಭಗವಾನ್ ಬಗ್ಗೆ ಯೋಚನೆ ಮಾಡಿ, ಎಲ್ಲ ಭೂತಗಳ ನೋಡಿ, ನಮ್ಮ ಭೂಮಂಡಲ ನೋಡಿ, ಆ ಭೂಮಂಡಲದಲ್ಲಿ ಬೇರೆ ಬೇರೆ ಲೋಕಗಳಿದೆ, ಅವೆಲ್ಲ ಯೋಚನೆ ಮಾಡಿ ಪ್ರಾರ್ಥನೆಯಿಂದ ಶುರು ಮಾಡಿ. ಆ ಪ್ರಾರ್ಥನೆ ನಂತರ ಆಯುರ್ವೇದ ಏನು ಹೇಳುತ್ತೆ ಅಂದರೆ ಶುಭ ವಸ್ತುಗಳನ್ನು ನೋಡಬೇಕು. ಆಗಿನ ಕಾಲದಲ್ಲಿ ಶುಭ ವಸ್ತು ಏನು ಅಂದರೆ ಬಂಗಾರದಲ್ಲಿ ತುಪ್ಪ ಇರೋದನ್ನ ಮುಖ ನೋಡ್ಕೊಬೇಕು ಅಂತ ಹೇಳ್ತಾರೆ ಆಯುರ್ವೇದ. ನಾವು ಬೆಳಗ್ಗೆ ಎದ್ದೇಳ್ತಾ ಇರೋಂಗೆ ಫಸ್ಟ್ ಅಡುಗೆ ಮನೆಗೆ ಹೋಗಿ ಕಾಫಿ ಡಿಕಾಕ್ಷನ್ ಹಾಕ್ತೀವಿ, ಅಥವಾ ಒಂದು ಟೀ ಪುಡಿ ಹಾಕ್ಬಿಟ್ಟು ಮಾಡ್ತೀವಿ. ಫಸ್ಟು ಹೋಗಿ ನಿಮ್ಮ ಮನೆಯಲ್ಲಿ ಇರೋ ದೇವರು ವಾಸಿಸ್ತಾ ಇರೋ ಕೋಣೆಗೆ ಹೋಗಿ ಭಗವಂತನಿಗೆ ಒಂದು ಕೈ ಮುಗಿರಿ. ತುಳಸಿ ಗಿಡ ನೋಡಿ, ನಕ್ಷತ್ರಗಳನ್ನು ನೋಡಿ. ಸೊ ಇವೆಲ್ಲ ಒಳ್ಳೆ. ಬೆಳಗ್ಗೆ ಹೇಳ್ತಾ ಇರೋಂಗೆ ಫೋನ್ ತೆಗೆದು ವಾಟ್ಸ್ಯಾಪ್ ನೋಡೋದು ಮಾಡೋಕ್ಕೆ ಹೋಗಬೇಡಿ. ಸೊ ಬೆಳಗ್ಗೆ ಹೇಳ್ತಾ ಇರೋಂಗೆ ದೇವ್ರ ಚಿತ್ರ ಒಂದು ನೋಡಿ. ಸೊ ಇದರಿಂದ ಒಳ್ಳೆ ಸ್ಟಾರ್ಟ್ ಆಗತ್ತೆ. ಇದು ನಂತರ ಆಯುರ್ವೇದ ಏನು ಹೇಳುತ್ತೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು
ಒಂದು ತುಂಬ ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾಗಿರೋದು, ನೀವು 2 ತಮ್ಗೆ ನೀರು ಕುಡಿಯೋದು, 8 ಬೊಗಸೆ ನೀರು ಕುಡಿಬೇಕು. ನೋಡಿ, ಇಷ್ಟು ಒಂದು ಬೊಗಸೆ, 8 ಬೊಗಸೆ ನೀರು ಕುಡಿಯೋ ಅಭ್ಯಾಸ ಮಾಡಬೇಕು. ನಮ್ಮಲ್ಲಿ ಒಂದು ಗ್ರಂಥ ಇದೆ, ಕಾಕ ಚಂಡೀಶ್ವರ ಗ್ರಂಥ ಅಂತ. ಈ ಗ್ರಂಥದಲ್ಲಿ ಏನು ಹೇಳ್ತಾನೆ ಅಂದರೆ, ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಕುಡಿಯೋ ನೀರು ಒಂದೊಂದು ಡ್ರಾಪ್, ಒಂದೊಂದು ತಮ್ಗೆ ಅಷ್ಟು ಒಳ್ಳೆ ಕ್ವಾಲಿಟೀಸ್ ಕೊಡತ್ತೆ. ಅಷ್ಟು ಇಂಪಾರ್ಟೆಂಟ್ ಹೇಳತ್ತೆ ಈ ಒಂದು ಗ್ರಂಥ. ಸೂರ್ಯೋದಯ ಟೈಮಲ್ಲಿ ತಗೊಳ್ಳೋದು ಕೂಡ ತುಂಬ ಒಳ್ಳೆಯದು, ಸೂರ್ಯೋದಯ ಆಗಿದ ಮೇಲೂ ಕೂಡ ಒಳ್ಳೆಯದು. ಆದರೆ ಎಲ್ಲದಕ್ಕಿಂತ ಮೇಲವಾಗಿರೋದು ಸೂರ್ಯೋದಯ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ 8 ಬೊಗಸೆ ನೀರು ಕುಡಿಯೋದು. ಇಷ್ಟು ಒಂದು ಬೊಗಸೆ, 8 ಬೊಗಸೆ ನೀರು ಕುಡಿಬೇಕು. ಇದು ಕುಡಿಯೋದ್ರಿಂದ ಏನಾಗತ್ತೆ, ನಾವು ಒಂದು ಮಾಡರ್ನ್ ಪರ್ಸ್ಪೆಕ್ಟಿವಲ್ಲಿ ನೀವು ರಾತ್ರಿ ಇಡೀ ನೀರು ಕುಡ್ದಿರಲ್ಲ, ಬೆಳಗ್ಗೆ ಆ ನೀರು ಕುಡಿಯೋದ್ರಿಂದ ಒಳ್ಳೆ ಹೈಡ್ರೇಷನ್ ಆಗತ್ತೆ. ಇದು ತುಂಬ ಕ್ರೂಡಾಗಿ ನೋಡೋದು. ನಮ್ಮ ಆಯುರ್ವೇದ, ನಮ್ಮ ದೇಶದ ಸಂಸ್ಕೃತಿ ಇವೆಲ್ಲ ಆಧ್ಯಾತ್ಮದ ಲೆವೆಲ್ವರೆಗೂ ಎತ್ಕೊಂಡು ಹೋಗುತ್ತೆ. ಈ ನೀರು ಕುಡಿಯೋದ್ರಿಂದ ಒಂದು ಹೈಡ್ರೇಷನ್ ಆಗತ್ತೆ. ಎರಡನೇದು, ಈ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ಮಲ ವಿಸರ್ಜನೆಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ಒಂದ್ಸಲಿ ನೀರು ಕುಡಿತಾರಂಗೆ ಒಂದು ಪ್ರೋಸೆಸ್ ಶುರು ಆಗುತ್ತೆ. ಆ ಪ್ರೋಸೆಸ್ ಕಂಟಿನ್ಯೂ ಆಗಿ ಕ್ಲೀನಾಗಿ ಮಲ ವಿಸರ್ಜನೆ ಕೂಡ ಆಗೋಗ್ಬಿಡುತ್ತೆ. ಹಿಂದಿನ ದಿವಸ ಏನಾರು ತಿಂದು ಅದು ಸರಿಗೆ ಡೈಜೆಷನ್ ಆಗದೆ ಇದ್ದರೆ ಅದು ಕೂಡ ಒಳಗಡೆ ಕಂಪ್ಲೀಟಾಗಿ ಹೊಟ್ಟೋಗುತ್ತೆ. ಸಾಕಷ್ಟು ಪೇಷಂಟ್ಸು ಕೂಡ ಇದು ಕೇಳ್ತಾರೆ. ಸೊ ನಾನು ಇದಕ್ಕೆ ಒಂದೇ ಹೇಳೋದು, ಬ್ರಹ್ಮ ಮುಹೂರ್ತದಲ್ಲಿ ಎದ್ದು 8 ಬೊಗಸೆ ನೀರು ಕುಡಿಬೇಕು. ಈ 8 ಬೊಗಸೆ ನೀರು ಕುಡಿಯೋದ್ರಿಂದ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಕಾಪಾಡ್ಕೊಬೋದು. ಸೆಕೆಂಡ್ ಇನ್ಶೂರೆನ್ಸ್ ಪಾಲಿಸಿ, ಒಂದು ಇನ್ಶೂರೆನ್ಸ್ ಪಾಲಿಸಿ ಎದ್ದೇಳೋದು, ಎರಡನೇ ಇನ್ಶೂರೆನ್ಸ್ ಪಾಲಿಸಿ 8 ಬೊಗಸೆ ನೀರು ಕುಡಿಯೋದು. ಇದು 2 ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ನಾನು ಈ ಸಂಚಿಕೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಏನೇನು ಯೋಚನೆ ಮಾಡಬೇಕು, ಎಷ್ಟು ನೀರು ಕುಡಿಬೇಕು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿಂದು ಎಕ್ಸ್ಪ್ಲೇನ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.